ಯೇಸು ಕ್ರಿಸ್ತನನ್ನು ನಂಬುವವರು ಬಾಪ್ತಿಸ್ಮ ತೆಗೆದುಕೊಳ್ಳಬೇಕೋ ಬೇಡವೋ? ಶಿಲುಬೆಯಲ್ಲಿ ಹಾಕಲ್ಪಟ್ಟ ಆ ಕಳ್ಳನು ಬಾಪ್ತಿಸ್ಮ ತೆಗೆದುಕೊಂಡು ಪರಲೋಕಕ್ಕೆ ಹೋದನೋ ಇಲ್ಲವೋ? ಬ್ಯಾಪ್ಟಿಸಮ್ ತೆಗೆದುಕೊಂಡ್ರೆ ಮಾತ್ರ ನಾವು ರಕ್ಷಣೆ ಹೊಂದುತ್ತೇವೋ ಇಲ್ಲವೋ? ಬ್ಯಾಪ್ಟಿಸಮ್ ಒಂದು ವ್ಯಕ್ತಿ ತೆಗೆದುಕೊಳ್ಳುವಾಗ ಆತನ ಜೀವಿತದಲ್ಲಿ ದೇವರು ಮಾಡುವ ಕ್ರಿಯೆಗಳೇನು? ನಾನು ಯಾಕೆ ಬ್ಯಾಪ್ಟಿಸಮ್ ತೆಗೆದುಕೊಳ್ಳಬೇಕು ಎಂಬ ಪ್ರಶ್ನೆಗಳು ನಿಮಗಿದ್ದಲ್ಲಿ ಇವತ್ತು ಬ್ಯಾಪ್ಟಿಸಮ್ ಕುರಿತಾಗಿರುವಂತಹ ಒಂದು ಸಂದೇಶವನ್ನೇ ನಾನು ನಿಮಗೆ ಕೊಡೋದಕ್ಕೆ ಬಯಸುವವನಾಗಿದ್ದೇನೆ. ಕ್ರೈಸ್ತ ಸಭೆಗೆ ದೇವರು ಕೊಟ್ಟಂತ ಎರಡು ಮಹಾ ಸಂಸ್ಕಾರಗಳಲ್ಲಿ ಒಂದು ಬಾಪ್ಟಿಸಮ್, ಎರಡನೇದು ಕರ್ತನ ಮೇಜು. ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ತನ್ನ ಸಭೆಯನ್ನು ಸ್ಥಾಪಿಸಿ ಪಂಚಶತಮ ದಿವಸದಂದು ಸಭೆಯ ಹುಟ್ಟುಹಬ್ಬವನ್ನು ಆಚರಿಸಿ ಅಂದಿನಿಂದ ಇಂದಿನವರೆಗೂ ಸಭೆ ಕರ್ತನ ಮೇಜಲ್ಲೂ ದೀಕ್ಷೆ ಸ್ಥಾನದಲ್ಲೂ ಪ್ರಾಮುಖ್ಯ ಸ್ಥಾನವನ್ನು ಕೊಟ್ಟು ಬೆಳೆದು ಬಂದಿದೆ. ಬ್ಯಾಪ್ಟಿಸಮ್ ತೆಗೆದುಕೊಳ್ಳಬೇಕಾದ ಅವಶ್ಯಕತೆಗಳೇನು, ನಾವು ಯಾಕೆ ಬ್ಯಾಪ್ಟಿಸಮ್ ತಗೊಳ್ತಾ ಇದ್ದೀವಿ ಎಂಬ ಸಂದೇಶವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಚಿತವಾಗಿ ಒಂದು ವಾಕ್ಯವನ್ನು ಓದಿ ಅಧ್ಯಾನದಲ್ಲಿ ದೇವರ ಕೃಪೆಯನ್ನು ಹೊಂದಿಕೊಳ್ಳುವುದು. ಬರೆದ ಸುವಾರ್ತೆ 3ನೇ ಅಧ್ಯಾಯದ 16 ಮತ್ತು 17ನೇ. ಯೇಸು ಬಾಪ್ತಿಸ್ಮ ಮಾಡಿಸಿಕೊಂಡು ನೀರಿನಿಂದ ಮೇಲಕ್ಕೆ ಬಂದ ಕೂಡಲೇ ಇಗೋ, ಆತನಿಗೆ ಆಕಾಶಗಳು ತೆರೆಯಲ್ಪಟ್ಟವು, ದೇವರ ಆತ್ಮನು ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದು ಬರುವುದನ್ನು ಆತನು ಕಂಡನು. ಆಗ ಇಗೋ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಬಹಳವಾಗಿ ಮೆಚ್ಚಿದ್ದೇನೆ ಎಂದು ಪರಲೋಕದಿಂದ ಹೇಳುವ ಧ್ವನಿ ಉಂಟಾಯಿತು. ನಾವು ಓದಿದಂತ ದೇವರ ವಾಕ್ಯವು ಯೇಸು ಕ್ರಿಸ್ತನ ಐಹಿಕ ಜೀವಿತದಲ್ಲಿ ಈ ಲೋಕದಲ್ಲಿ ಆತನು ಮನುಷ್ಯಾವತಾರವನ್ನು ತೆಗೆದುಕೊಂಡು ಮನುಷ್ಯರ ಹಾಗೆ ಬಂದು ದೇವರ ಕಲ್ಪನೆಯನ್ನು ಅನುಸರಿಸುತ್ತಾ ಮನುಷ್ಯರ ಮಧ್ಯದಲ್ಲಿ ಜೀವಿಸುವ ಒಂದು ಸಮಯದಲ್ಲಿ ನಡೆದಂತ ಒಂದು ಮುಖ್ಯವಾದಂತ ಕಾರ್ಯ. ಯೇಸು ಕ್ರಿಸ್ತನ ಜೀವಿತದಲ್ಲಿ ಆತನು ಮರ್ಯಳ ಗರ್ಭದಲ್ಲಿ ಪವಿತ್ರಾತ್ಮನಿಂದ ಉಂಟಾದ ನಂತರ ತನ್ನ ತಂದೆ ತಾಯಿಗಳಿಗೆ ವಿಧೇಯನಾಗಿ ಆತನು ತನ್ನ ಜೀವಿತವನ್ನು ಜೀವಿಸುತ್ತಾ 12ನೇ ವರ್ಷದಲ್ಲಿ ದೇವರ ಕಲ್ಪನೆಗಳನ್ನೆಲ್ಲವನ್ನು ಮತ್ತು ಆಗಿನ ಉಪದೇಶಗಳನ್ನೆಲ್ಲವನ್ನು ಕಲಿತು ದೇವರ ಆಲಯದಲ್ಲಿ ಪ್ರಶ್ನೆ ಕೇಳುವವನಾಗಿ, ಪ್ರಶ್ನೆಗಳಿಗೆ ಉತ್ತರ ಕೊಡುವವನಾಗಿ ಬೆಳೆದು ಬಂದಂತ ಒಂದು ದೇವ ಮನುಷ್ಯ. 30 ವಯಸ್ಸು ಆದಾಗ ಆ ಸಮಯದಲ್ಲಿ ದೇವರ ಪ್ರಕಟಣೆಯನ್ನು ಹೊಂದಂತ ಯೋಹಾನನು ಬಾಪ್ತಿಸ್ಮ ಕೊಡೋದಕ್ಕೆ ಗಲೀಲಿಯ ಸೀಮೆಗಳಲ್ಲಿ ಪ್ರಸಂಗ ಮಾಡುತ್ತಾ ಯೋರ್ದಾನ್ ನದಿಯ ಹತ್ತಿರ ಬರುವ ಸಮಯದಲ್ಲಿ ಯೇಸು ಕ್ರಿಸ್ತನು ಆ ಮಾನಸಾಂದ್ರದ ಬ್ಯಾಪ್ಟಿಸಮ್ ಅನ್ನು ತೆಗೆದುಕೊಳ್ಳೋದಕ್ಕೆ ಆತನು ಯೋರ್ದಾನ್ ನದಿಯ ಬಳಿಯಲ್ಲಿ ಬರ್ತಾರೆ. ಆ ಬಳಿಯಲ್ಲಿ ಬಂದ ನಂತರ ಯೇಸು ಸ್ವಾಮಿಯು ಯೋಹಾನನ ಬಳಿಯಲ್ಲಿ ದೀಕ್ಷೆ ಸ್ನಾನವನ್ನು ಸ್ವೀಕರಿಸುವುದಕ್ಕೆ ಹೋಗುವಾಗ ಯೋಹಾನನು ಹೇಳುವುದು, ನಾನು ನಿಮಗೆ ದೀಕ್ಷೆ ಸ್ನಾನ ಕೊಡೋದು ಹೇಗೆ, ನಿಮ್ಮ ಹಸ್ತದಲ್ಲಿ ನನಗೆ ದೀಕ್ಷೆ ಸ್ನಾನವನ್ನು ಹೊಂದಿಕೊಳ್ಳಬೇಕು ಎಂಬ ಬಯಕೆಯನ್ನು ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಈಗ ಇದು ದೇವರ ಚಿತ್ತ ಪ್ರಕಾರವಾಗಿ ನಡೆಯಲಿ, ಈಗ ನೀನು ನನಗೆ ಕೊಡು ಎಂಬುದಾಗಿ ಹೇಳಿದ ನಂತರ ದೀಕ್ಷೆ ಸ್ನಾನವನ್ನು ಯೋಹಾನನ ಕೈ ಕೆಳಗೆ ಯೇಸು ಸ್ವಾಮಿ ಸ್ವೀಕರಿಸಿ ಮೇಲಕ್ಕೆ ಎದ್ದು ಬರುವಾಗ ನಡೆದಂತ 2 ವಾಕ್ಯವೇ ನಾನು ನಿಮ್ಮ ಮಧ್ಯದಲ್ಲಿ ಓದಿರೋದು. ಇವತ್ತು ನಮಗೆ ಎಲ್ಲರಿಗೂ ಪ್ರಶ್ನೆ ಏನು, ದೀಕ್ಷೆ ಸ್ನಾನವನ್ನು ತೆಗೆದುಕೊಳ್ಳಬೇಕಾ ಬೇಡವಾ? ದೀಕ್ಷೆ ಸ್ನಾನ ತೆಗೆದುಕೊಂಡ ನಂತರ ನಾನು ಹೀಗೆ ಬದುಕಬೇಕು, ಏನನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಜೀವಿಸಬೇಕು ಎಂಬ ಅನೇಕ ಪ್ರಶ್ನೆಗಳು. ಬ್ಯಾಪ್ಟಿಸ್ಮನ್ ತಗೊಂಡ್ರೆ ಮಾತ್ರವೇ ನಾವು ಪರಲೋಕಕ್ಕೆ ಹೋಗ್ತೀವ ಎಂಬ ಪ್ರಶ್ನೆಗಳೆಲ್ಲವೂ ನಮಗಿರಬಹುದು. ಆದರೆ ನಮ್ಮ ರಕ್ಷಕನು, ನಮ್ಮ ಮಾದರಿ, ನಮ್ಮ ರೋಲ್ ಮಾಡೆಲ್ ಆದಂತ ಯೇಸು ಸ್ವಾಮಿ ನಮಗಿಂತ ಮುಂಚೆ, ಈ ಕ್ರೈಸ್ತ ಸಮುದಾಯ ಉಂಟಾಗೋಕ್ಕಿಂತ ಮುಂಚೆ ನಮಗೊಂದು ರೋಲ್ ಮಾಡೆಲ್ ಅನ್ನು, ನಮಗೊಂದು ದಾರಿಯನ್ನು
ಬಿತ್ತು ಇಟ್ಟು ನಮಗೋಸ್ಕರವಾಗಿ ಆತನು ದೀಕ್ಷೆ ಸ್ನಾನವನ್ನು ತೆಗೆದುಕೊಂಡು ತನ್ನ ದೇವರ ಕಲ್ಪನೆಗಳನ್ನು ಅನುಸರಿಸುತ್ತಾ ಜೀವಿಸುವವನಾಗಿದ್ದಾನೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ನಾವು ಬ್ಯಾಪ್ಟಿಸ್ಮ ತಗೊಬೇಕಾ ಬೇಡವಾ ಎಂಬ ಪ್ರಶ್ನೆಗಳನ್ನು ಕೇಳುವ ನಿಮ್ಮ ಹತ್ರ ಇವತ್ತು ನಾನು ನಿಮಗೆ ಹೇಳೋದು, ನಿಮ್ಮ ಮಾದರಿಯಾದಂತ, ನಿಮ್ಮ ರೋಲ್ ಮಾಡೆಲ್ ಆದಂತ ಯೇಸು ಸ್ವಾಮಿ ಬ್ಯಾಪ್ಟಿಸ್ಮ ತೆಗೆದುಕೊಂಡಿದ್ದರೆ ನಮಗೂ ನಿಮಗೂ ನಮಗೆಲ್ಲರಿಗೂ ಬ್ಯಾಪ್ಟಿಸ್ಮ ತಗೊಂಬಾರದು ಎಂಬ ಯಾವ ತಡೆ ನಮ್ಮನ್ನು ಕಾಡುತ್ತಿದೆ? ನಮ್ಮನ್ನು ಸ್ಟಾಪ್ ಮಾಡುವಂತ ಸಕಲ ತಡೆಗಳನ್ನು ನೀಗಿಸಿ ದೇವರ ಆಜ್ಞೆಯಾಗಿರುವಂತ ದೀಕ್ಷೆ ಸ್ನಾನದಲ್ಲಿ ಆ ಸಂಸ್ಕಾರವನ್ನು ಅನುಸರಿಸೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಇಲ್ಲಿ ಯೇಸು ಸ್ವಾಮಿ ನೀರಿನ ಒಳಗೆ ಹೋಗಿ ಆಚೆ ಬರುವ ಸಮಯದಲ್ಲಿ ಪರಲೋಕವು ಆತನಿಗಾಗಿ ತೆರೆಯಲ್ಪಟ್ಟದ್ದನ್ನು ಆತನು ಕಾಣುತ್ತಿದ್ದಾನೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ಯೇಸು ಸ್ವಾಮಿಯ ದೀಕ್ಷೆ ಸ್ನಾನದಲ್ಲಿ, ಯೇಸು ಸ್ವಾಮಿಯ ಬ್ಯಾಪ್ಟಿಸ್ಮದಲ್ಲಿ ಪರಲೋಕವು ಆತನಿಗೋಸ್ಕರವಾಗಿ ತೆರೆಯಲ್ಪಟ್ಟಿತು. ಅದು ದೇವರ ಅಂಗೀಕಾರವನ್ನು ಸೂಚಿಸುವುದಾಗಿದೆ. ದೇವರು ಆತನ ಬಾಪ್ತಿಸ್ಮದಲ್ಲಿ ಅಂಗೀಕಾರ ಹೊಂದಿ ಅದರಲ್ಲಿ ಆತನು ಪ್ರಿಯನಾಗಿ ಆತನ ಪರಲೋಕವನ್ನು ತೆರೆದು ಪಾರಿವಾಳದ ರೂಪದಲ್ಲಿ ಯೇಸು ಸ್ವಾಮಿಯ ಮೇಲೆ ತನ್ನ ಆತ್ಮನನ್ನು ಕಳಿಸುವ ಒಂದು ಸೂಚನೆ. ನನ್ನ ನಿಮ್ಮ ಜೀವಿತದಲ್ಲಿ ನಾವು ಬಾಪ್ತಿಸ್ಮ ತೆಗೆದುಕೊಳ್ಳುವಾಗ ದೇವರ ಆತ್ಮನು ನಮ್ಮೊಳಗೆ ವಾಸ ಮಾಡುವಂತ ಒಂದು ಬಾಗಿಲನ್ನು ದೇವರು ತೆರೆದು ಕೊಡುವಂತ ಸನ್ನಿವೇಶವೇ ಬ್ಯಾಪ್ಟಿಸ್ಮ. ನಾವು ನಾವು ಬ್ಯಾಪ್ಟಿಸಮ್ ತೆಗೆದುಕೊಳ್ಳುವಾಗ ನಮಗೂ ದೇವರಿಗೂ ಇರುವಂತ ಸಂಬಂಧ ದೃಢವಾಗುತ್ತೆ. ಹೇಗೆ? ನಾವು ಆತನ ಕಲ್ಪನೆಗಳನ್ನು ಅನುಸರಿಸುವವರಾಗಿದ್ದು. ದೀಕ್ಷೆ ಸ್ನಾನ ಎಂಬುದು ಆತನ ಒಂದು ಕಲ್ಪನೆ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದ 19-20 ವಾಕ್ಯಗಳನ್ನು ನಾವು ಓದುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ್ದು, ಲೋಕದ ಕಟ್ಟ ಕಡೆಗೆಲ್ಲ ಹೋಗಿ ಸುವಾರ್ತೆಯನ್ನು ಸಾರಿ ತ್ರಿಯೇಕ ದೇವರ ನಾಮದಲ್ಲಿ ದೀಕ್ಷೆ ಸ್ನಾನ ಕೊಡಿ ಎಂಬುದಾಗಿ. ನಾವು ಈ ಬ್ಯಾಪ್ಟಿಸ್ಮ ತೆಗೆದುಕೊಳ್ಳುವಾಗ ದೇವರ ಕಲ್ಪನೆಯನ್ನು ಅನುಸರಿಸುವವರಾಗಿದ್ದೀವಿ. ಯೇಸು ಸ್ವಾಮಿ ಹೇಗೆ ಅನುಸರಿಸಿದರೋ ಅದೇ ರೀತಿಯಾಗಿ ನಾವು ಈ ದೀಕ್ಷೆ ಸ್ನಾನವನ್ನು ಅನುಸರಿಸುವವರಾಗಿದ್ದೇವೆ. ಆಗ ಯೇಸು ಸ್ವಾಮಿ ನೀರಿಂದ ಎದ್ದು ಬರುವಾಗ ಪರಲೋಕವು ಆತನಿಗಾಗಿ ತೆರೆಯಲ್ಪಟ್ಟಿತು. ಇವತ್ತು ನೀವು ದೇವರ ಕಲ್ಪನೆಯನ್ನು ಅನುಸರಿಸುವವರಾದರೆ, ದೇವರ ರಾಜ್ಯದಲ್ಲಿ ಪ್ರವೇಶಿಸೋದಕ್ಕೆ ದೇವರೇ ನೀನು ನನ್ನ ಜೀವಿತದಲ್ಲಿ ರಾಜನಾಗಿ ಬಾ ಎಂಬುದಾಗಿ ಅನುಸರಿಸಿ ಅದನ್ನು ನೀವು ತೀರ್ಮಾನವನ್ನು ತೆಗೆದುಕೊಂಡು ದೀಕ್ಷೆ ಸ್ನಾನವನ್ನು ತೆಗೆದುಕೊಳ್ಳುವವರಾಗಿದ್ದರೆ ನಿಮಗೋಸ್ಕರವಾಗಿ ಪರಲೋಕವು ತೆರೆಯಲ್ಪಡುತ್ತದೆ. ಪರಲೋಕವು ತೆರೆಯಲ್ಪಟ್ಟಾಗ ನಿಮ್ಮ ಮೇಲೆ ಪವಿತ್ರಾತ್ಮನು ಇಳಿದು ಬರುವಾಗ ನಿಮಗಿರುವಂತ ಸಕಲ ಸಮಸ್ಯೆಗಳಿಂದ, ಸಕಲ ರೋಗದಿಂದ, ಸಕಲ ವೇದನೆಯಿಂದ, ಸಕಲ ನೋವುಗಳಿಂದ ದೇವರು ಬಿಡಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ನಿನ್ನ ಮೇಲೆ ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮನು ಇಳಿದು ಬರುವಾಗ, ಪವಿತ್ರಾತ್ಮನು ನಿನ್ನ ಮೇಲೆ ಶಕ್ತಿಯಾಗಿ ನಿನ್ನನ್ನು ತುಂಬುವಾಗ, ನಿನ್ನ ಕೈಗಳಲ್ಲಿ ಕಟ್ಟಲ್ಪಟ್ಟಿರುವ ಸಕಲ ಬಂಧನವನ್ನು ಹೊಡೆದಾಕೋದಕ್ಕೆ ಶಕ್ತಿ ನಿನ್ನ ಮೇಲಿದೆ. ನಿನ್ನ ಮೇಲೆ ಪರಿಶುದ್ಧಾತ್ಮನು ಇಳಿದು ಬರುವಾಗ ನಿನ್ನನ್ನು ಆಳ್ವಿಕೆ ಮಾಡುವ ಸಕಲದ ರೋಗದ ಮೇಲೆ ಜಯ ಹೊಂದೋದಕ್ಕೆ, ಅದರ ಸೌಖ್ಯವನ್ನು ಹೊಂದಿಕೊಳ್ಳೋದಕ್ಕೆ ನಿನಗೆ ಶಕ್ತಿಯನ್ನು ಪರಿಶುದ್ಧಾತ್ಮನು ಕೊಡ್ತಾನೆ. ನಿನ್ನ ಮೇಲೆ ಪವಿತ್ರಾತ್ಮನು ಇಳಿದು ಬರುವಾಗ ನಿನ್ನ ವಿರುದ್ಧವಾಗಿ ಮಾಡುವ ಸಕಲ ಮಾಟ ಮಂತ್ರ ಶಕ್ತಿಗಳನ್ನು ಹೊಡೆದಾಕೋಕೆ, ಅದನ್ನು ಜಯಿಸೋದಕ್ಕೆ ಅಭಿಷೇಕದ ಕ್ರಿಯೆ, ಶಕ್ತಿ ನಿನ್ನ ಮೇಲೆ ದೇವರು ಕೊಟ್ಟಿದ್ದಾರೆ. ನೀನು ಎಷ್ಟೇ ಭಯಪಡುವವರಾಗಿದ್ರೇನು ನಿನ್ನ ಮೇಲೆ ಪವಿತ್ರಾತ್ಮನು ಇಳಿದು ಬರುವಾಗ ಭಯವನ್ನು ಜಯಿಸಿ ಧೈರ್ಯದಿಂದ ಮುಂದಕ್ಕೆ ಹೋಗುವಂತ ಒಂದು ಶಕ್ತಿಯನ್ನು ಪವಿತ್ರಾತ್ಮನು ನಿನ್ನ ಮೇಲೆ ಕೊಡುವವನಾಗಿದ್ದಾನೆ. ಪವಿತ್ರಾತ್ಮನನ್ನು ಹೊಂದುವಾಗ ನಿನ್ನ ಮುಂದೆ ಇರುವಂತಹ ಸಕಲ ಬಾಧೆಯನ್ನು, ಸಕಲ ಗೋಡೆಗಳನ್ನು, ಸಕಲ ಸೈತಾನನ ತಂತ್ರಗಳನ್ನು ಜಯಿಸಿ ಮುಂದಕ್ಕೆ ಹೋಗುವಂತ ಅಭಿಷೇಕದ ಶಕ್ತಿಯೇ ಈ ಪವಿತ್ರಾತ್ಮನು. ಈ ಪವಿತ್ರಾತ್ಮನು ದೇವರಾಗಿದ್ದಾನೆ. ಆತನು ತ್ರಿಯೇಕ ದೇವರುಗಳಲ್ಲಿ ಒಬ್ಬನು. ಆತನು ನಮ್ಮಲ್ಲಿ ವಾಸ ಮಾಡೋದಕ್ಕೆ ಬರುವಾಗ ನಮ್ಮನ್ನು ಯೇಸು ಕ್ರಿಸ್ತನ ಹಾಗೆ ಮಾರ್ಪಡಿಸೋದಕ್ಕೆ, ಯೇಸು ಕ್ರಿಸ್ತನ ಹಾಗೆ ರೂಪೀಕರಿಸೋದಕ್ಕೆ ನಮ್ಮ ಮೇಲೆ ಇಳಿದು ಬರುವವನಾಗಿದ್ದಾನೆ. ಬಾಪ್ಟಿಸ್ಮ ತೆಗೆದುಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಪವಿತ್ರಾತ್ಮನು ಪ್ರವೇಶಿಸುವ ಒಂದು ಬಾಗಿಲು ತೆರೆಯೋದಕ್ಕೆ ದೇವರು ಸಹಾಯ ಮಾಡುವವನಾಗಿದ್ದಾನೆ. ಯೇಸು ಸ್ವಾಮಿ ದೀಕ್ಷೆ ಸ್ನಾನ ಹೊಂದಿ ಮೇಲಕ್ಕೆ ಬರುವಾಗ, ನೀರಿನಿಂದ ಆಚೆ ಬರುವಾಗಲೇ ಪವಿತ್ರಾತ್ಮನ ರೂಪದಲ್ಲಿ, ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮನು ಆತನ ಮೇಲೆ ಇಳಿದು ಬಂದನು. ಆಗ ಆಕಾಶದಲ್ಲಿ ಸಕಲ ಜನರು ಕೇಳುವಂತೆ ಒಂದು ಶಬ್ದ ಉಂಟಾಯಿತು, ಅದೇ ಈತನು ನನ್ನ ಪ್ರಿಯ ಮಗನು, ಈತನು ನನ್ನ ಪ್ರಿಯ ಮಗನು.
ಯೇಸು ಸ್ವಾಮಿಯನ್ನು ನೋಡಿ ತಂದೆಯಾದ ದೇವರು ಹೇಳುವಂತ ಮಾತು, ಈತನು ನನ್ನ ಪ್ರಿಯ ಮಗನು. ಯೇಸು ಸ್ವಾಮಿ, ಯೇಸು ಕ್ರಿಸ್ತನು ತಂದೆಯಾದ ದೇವರ ಕಲ್ಪನೆಯನ್ನು ಅನುಸರಿಸುವ ಮುಖಾಂತರವಾಗಿ, ಯೇಸು ಸ್ವಾಮಿ ತಂದೆಯ ಆಜ್ಞೆಗಳನ್ನೆಲ್ಲ ಅನುಸರಿಸಿ ಆತನ ವಾಕ್ಯದ ಪ್ರಕಾರವಾಗಿ ತನ್ನ ಜೀವಿತವನ್ನು ಜೀವಿಸಿದ ನಿಮಿತ್ತವಾಗಿ ಪರಲೋಕದಿಂದ ಶಬ್ದವು ಕೇಳಲ್ಪಟ್ಟಿದ್ದು. ಅದು ಪರಲೋಕದಲ್ಲಿ ಇರುವಂತ ದೇವರು ಹೇಳಿದ್ದು, ಈತನು ನನ್ನ ಪ್ರಿಯ ಮಗನು ಎಂಬುದಾಗಿ. ಆತನ ವಾಕ್ಯದ ಪ್ರಕಾರವಾಗಿ ಆತನ ವಾಕ್ಯವನ್ನು ಅನುಸರಿಸಿ ಜೀವಿಸುವ ನಮ್ಮ ಜೀವಿತದಲ್ಲಿ ದೇವರು ಹೇಳುವ ಈ ಮಾತುಗಳು ನಮ್ಮನ್ನು ನೋಡಿ ದೇವರು ಹೇಳಬಹುದೋ ಇಲ್ಲವೋ ಎಂಬ ಒಂದು ಜ್ಞಾನವನ್ನು, ಒಂದು ವಿವೇಚನೆಯನ್ನು ನಾವು ನಮ್ಮನ್ನು ನೋಡಿ ಕೇಳಬೇಕಾಗಿದೆ. ಈತನು ಈಕೆಯು ದೇವರ ಪ್ರಿಯ ಮಗನೋ ಪ್ರಿಯ ಮಗಳೋ ಇಲ್ಲವೋ ಎಂಬ ಪ್ರಶ್ನೆಗೆ ದೇವರ ಉತ್ತರವೇನಾಗಿರುತ್ತೆ? ಈತನ ಮೇಲೆ ನನ್ನ ಮೆಚ್ಚುಗೆ ಇದೆ, ಈತನು ಮಾಡುವಂತ ಕ್ರಿಯೆಗಳಲ್ಲಿ ನಾನು ಸಂತೋಷನಾಗಿದ್ದೇನೆ, ಈತನು ಮಾಡುವಂತ ಆರಾಧನೆಯಲ್ಲಿ, ಈತನು ಮಾಡುವ ಪ್ರಾರ್ಥನೆಯಲ್ಲಿ, ಈಕೆ ಮಾಡುವಂತ ಧ್ಯಾನದಲ್ಲಿ, ಈಕೆ ನಡೆಸುವ ಸಕಲ ಸೇವೆಗಳಲ್ಲಿ ನಾನು ಮೆಚ್ಚಿದ್ದೇನೆ ಎಂಬ ದೇವರ ಶಬ್ದ ನಮಗೆ ಕೇಳಿಸಲ್ಪಡುತ್ತೋ ಇಲ್ಲ? ನಾನು ಕೇಳುವಂತಹ ಪ್ರಿಯ ದೇವಜನರೇ, ನಾವು ದೀಕ್ಷೆ ಸ್ಥಾನವನ್ನು ಹೊಂದಿಕೊಳ್ಳುವಾಗ ದೇವರೊಡನೆ ಒಂದಾಗುವವರಾಗಿದ್ದೇವೆ. ನಾವು ದೀಕ್ಷೆ ಸ್ಥಾನ ತೆಗೆದುಕೊಳ್ಳುವಾಗ ದೇವರ ಹಾಗೆ ಈ ಲೋಕದಲ್ಲಿ ಜೀವಿಸುವುದಕ್ಕೆ, ದೇವರ ಪರಿಶುದ್ಧತೆಯನ್ನು ಹೊಂದಿ ಆತನ ಹಾಗೆ ಈ ಲೋಕದಲ್ಲಿ ಜೀವಿಸೋದಕ್ಕೆ, ಆತನ ಸುವಾರ್ತೆಯನ್ನು ಸಾರೋದಕ್ಕೆ, ಆತನ ಅಧಿಕಾರವನ್ನು ಹೊಂದಿ ಆತನಿಗೋಸ್ಕರವಾಗಿ ಸೇವೆ ಮಾಡುವಂತ ಒಂದು ಕೃಪೆಯನ್ನು ಈ ಬಾಪ್ಟಿಸ್ಮ ನಮಗೆ ದಾರಿಯನ್ನು ಮಾಡಿಕೊಡುತ್ತೆ. ಈ ಬಾಪ್ಟಿಸ್ಮ ತೆಗೆದುಕೊಳ್ಳದೆ ಇವತ್ತು ಆ ಕಳ್ಳನ ಹಾಗೆ, ಕಳ್ಳನು ಬಾಪ್ಟಿಸ್ಮ ತೆಗೆದುಕೊಳ್ಳದೆ ಪರಲೋಕಕ್ಕೆ ಹೋದ ಹಾಗೆ ನಾನು ಹೋಗ್ತೀನಿ ಎಂಬುದಾಗಿ ನೀವು ಚಿಂತಿಸೋದಾದರೆ, ನಿಮ್ಮ ಹತ್ರ ಹೇಳೋ ಹೊಂದಿರುವ ಸಂದೇಶ, ನೀವ್ಯಾರು ಶಿಲುಬೆಯ ಮೇಲಿಲ್ಲ, ನೀವೆಲ್ಲರೂ ನಿಮ್ಮ ಜೀವಿತದಲ್ಲಿ ಸಂತೋಷವಾಗಿ, ಕಷ್ಟ ಇರುವಾಗ, ಪ್ರಯಾಸಗಳಿರುವಾಗ ನಿಮ್ಮ ಜೀವಿತದಲ್ಲಿ ನೀವು ನಡೆದಾಡುತ್ತಿದ್ದೀರಾ. ಆಗಿದ್ದರೆ ನಿಮಗಿರುವಂತ ಅವಕಾಶವನ್ನು ಉಪಯೋಗಿಸಿ ದೀಕ್ಷೆ ಸ್ನಾನವನ್ನು ಹೊಂದಿಕೊಳ್ಳಿ. ಯೇಸು ಕ್ರಿಸ್ತನ ನಂಬೋದಕ್ಕೆ ದೀಕ್ಷೆ ಸ್ನಾನ ಬೇಡ, ಪರಲೋಕಕ್ಕೆ ಹೋಗಬೇಕಾ ಬೇಡವಾ ಎಂಬುದಕ್ಕೆ ದೀಕ್ಷೆ ಸ್ನಾನ ಬೇಡ. ಆದರೆ ಯೇಸು ಕ್ರಿಸ್ತನ ಶಿಷ್ಯನಾಗಿ ಲೋಕದಲ್ಲಿ ಜೀವಿಸೋದಕ್ಕೆ ಬಾಪ್ಟಿಸ್ಮ ಬೇಕು. ಯೇಸು ಕ್ರಿಸ್ತನ ಶಿಷ್ಯತ್ವವನ್ನು ಹೊಂದಿ, ಯೇಸು ಕ್ರಿಸ್ತನ ಹಾಗೆ ಈ ಲೋಕದಲ್ಲಿ ಜೀವಿಸಿ, ಯೇಸು ಕ್ರಿಸ್ತನ ಶರೀರದಲ್ಲೂ ರಕ್ತದಲ್ಲೂ ಪಾಲುಗಾರನಾಗೋದಕ್ಕೆ, ಸಭೆಯಲ್ಲಿ ಸೇವೆ ಮಾಡೋದಕ್ಕೆ, ಸಭೆಯಲ್ಲಿ ದೇವರನ್ನು ಆರಾಧಿಸೋದಕ್ಕೆ, ಸಭೆಯಲ್ಲಿ ದೇವರ ವಾಕ್ಯಕ್ಕೋಸ್ಕರವಾಗಿ ಕಾದಿರೋದಕ್ಕೆ, ಸಭೆಯ ಗುಂಪಲ್ಲಿ ಒಂದು ವ್ಯಕ್ತಿಯಾಗಿರೋದಕ್ಕೆ, ಆತನ ಬರೋಣದಲ್ಲಿ ಸಿದ್ಧನಾಗಿ ಕಾದಿರೋದಕ್ಕೆ ಆತನ ಬಾಪ್ಟಿಸ್ಮ ಬೇಕಾಗಿದೆ. ಅದನ್ನು ಸ್ವೀಕರಿಸುವವರಾಗಿ ದೇವರು ನಮ್ಮನ್ನು ಮಾರ್ಪಡಿಸಲಿ. ಈ ಮಾತುಗಳಿಂದ ನಿಮ್ಮನ್ನು ದೇವರ ಆಶೀರ್ವದಿಸಲಿ. ಯೇಸು ಸ್ವಾಮಿ ಹೊಂದ ಹಾಗೆ ನಾವು ದೀಕ್ಷೆ ಸ್ಥಾನವನ್ನು ಅನುಸರಿಸುವವರಾಗಿ ದೇವರು ನಮ್ಮನ್ನು ಮಾರ್ಪಡಿಸಲಿ. ನಮ್ಮ ಈ ಮಾತುಗಳಿಂದ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ದೀಕ್ಷೆ ಸ್ನಾನ ತೆಗೆದುಕೊಳ್ಳದೆ ಇವತ್ತು ಯೋಚನೆ ಮಾಡುವ ನಿಮ್ಮನ್ನೆಲ್ಲರನ್ನು ದೇವರು ದೀಕ್ಷೆ ಸ್ಥಾನವನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡಲಿ. ನಿಮಗೋಸ್ಕರವಾಗಿ ಪರಲೋಕವು ತೆರೆಯಲ್ಪಡಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.